ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಲ್ಕ್ ಥ್ರೆಡ್ನ 2 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 14 ತುಲಿಪ್ ನೀಡಲ್ನ ತೊಗೊಂಡಿರೋದು. ಸೊ ಸ್ಟಾರ್ಟಿಂಗ್ಗೆ ಏನು ಬಾರ್ಡ್ರನ್ನ ನಾವು ಸ್ಕೆಚ್ ಮಾಡ್ಕೊಂಡಿದ್ವು ಅದಕ್ಕೆ ಸುತ್ತಲೂ ಚೈನ್ ಸ್ಟಿಚನ್ನು ಹಾಕೊಂಡು ಹೋಗಬೇಕು. ಚಿಕ್ಕ ಚಿಕ್ಕ ಚೈನ್ಗಳು, ದೊಡ್ಡ ಚೈನ್ ಅಲ್ಲ, ಚಿಕ್ಕ ಚಿಕ್ಕ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕು ನೀಟಾಗಿ. ಏನು ಮಾರ್ಕ್ನ ಮಾಡಿರ್ತೀವಲ್ಲ ಅದ್ರ ಸುತ್ತ ಹಾಕ್ಕೊಂಡು ಹೋಗಬೇಕು. ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಸೊ ಸ್ವಲ್ಪ ಹುಷಾರಾಗಿ ವರ್ಕ್ನ ಮಾಡಬೇಕಾಗುತ್ತೆ. ಒಂಚೂರು ನಾವು ಆಚೀಚೆ ಆದ್ರೂ ಥ್ರೆಡ್ ಕಟ್ ಆಗುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ವರ್ಕ್ನ ಮಾಡಬೇಕು. ಮೇಲ್ಗಡೆ ಕ್ಯಾಮ್ರಾ ಇಟ್ಟಿರೋದ್ರಿಂದ ಫೋನು, ಸೊ ಅದಕ್ಕೆ ತಾಗ್ತದೆ. ಸೊ ಹಂಗಾಗಿ ಸ್ವಲ್ಪ ಕೈ ಒಂದು ಸೈಡ್ ಹೋಗ್ತಾ ಇದೆ. ಸೊ ನೀವು ಅನ್ಬೋದು ನೀಡಲ್ನ ಸ್ಟ್ರೈಟಾಗಿ ಹಿಡ್ಕೋಬೇಕು. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಚೈನ್ ಹಾಕೋದ್ರಿಂದ ಸ್ವಲ್ಪ ಹುಷಾರಾಗಿ ಹಾಕಬೇಕಾಗುತ್ತೆ, ಯಾಕಂದರೆ ಚೈನ್ಗಳು ಚಿಕ್ಕ ಚಿಕ್ಕದಿರುತ್ತಲ್ವ. ಸೊ ಇದು ಯಾಕೆ ಚೈನ್ ಹಾಕ್ತಿದ್ವಿ ಅಂತಂದರೆ ನಾವು ಇದಕ್ಕೆ ಥ್ರೆಡ್ಡನ್ನು ಫಿಲ್ಲಿಂಗ್ ಮಾಡಬೇಕು. ಸೊ ಥ್ರೆಡ್ ಫಿಲ್ಲಿಂಗ್ ಮಾಡಬೇಕಾದ್ರೆ ನಾವು ಈ ರೀತಿ ಚೈನ್ ಹಾಕಿದರೆ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೀತಿ ಚಿಕ್ಕ ಚೈನನ್ನು ಹಾಕೋಬೇಕು. ನೋಡಿ ಈಗ ಯಾವ ರೀತಿ ನಾನು ಕಂಪ್ಲೀಟ್ ಮಾಡಿದ್ದೀನೋ, ಸೊ ಅದೇ ರೀತಿ ಇಲ್ಲಿ ಪೂರ್ತಿ ಈ ಡಿಸೈನ್ ಪೂರ್ತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಮಿಡ್ಲಲ್ಲಿರೋ ರೌಂಡಿಗೆ ಕೂಡ ನಾನು ಚೈನ್ ಸ್ಟಿಚ್ ಹಾಕಿ ನಾಟ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅದು ಉಬ್ಬು ಥರ ಬರಬೇಕು, ಸ್ವಲ್ಪ ಫ್ಲವರ್ ಅನ್ನೋದು ಉಬ್ಬಿ ಬಂದಾಗ ಬರಬೇಕು. ಸೊ ಹಾಗಾಗಿ ನಾನಿಲ್ಲಿ ಮಿಡ್ಲಲ್ಲಿ ಥ್ರೆಡ್ ಹಾಕಿ ಜಿಗ್ಜ್ಯಾಗ್ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಹಾಕೋದು ಅಂತ ಮುಂದಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಅದನ್ನು ಫಿಲ್ ಮಾಡಬೇಕು, ಫ್ಲವರ್ನ ಫಿಲ್ಲಿಂಗ್ನ ಮಾಡ್ಕೋಬೇಕು. ಸೊ ಕೆಳಗಡೆ ರೌಂಡ್ ಶೇಪ್ ಹಾಕಿದ್ದೀವಲ್ಲ, ಅಲ್ಲಿಂದ ನಾವು ನೀಡಲ್ ಹಾಕಿ ದಾರನ ಮೇಲೆ ಇಟ್ಕೋಬೇಕು. ಅಲ್ಲಿಂದ ಸೈಡ್ ಕಾರ್ನರ್ ನೋಡಿ, ಸ್ಟ್ರೈಟಾಗಿ ನೋಡಿ ಎಲ್ಲಿ ಕಾರ್ನರ್ ಬರುತ್ತೆ ಅಲ್ಲಿ ಮೊದಲಿನ ಸ್ಟಿಚ್ ಹಾಕಿ, ಅದು ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ ಅದರ ಒಳಗಡೆ ಒಂದು ಚಿಕ್ಕ ಚೈನ್ನ ಹಾಕಿ ಮತ್ತು ಹೊರಗಡೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಒಳಗಡೆ ಒಂದು ಸತಿ ಲಾಕ್ ಚೈನ್ ಹಾಕಿ ಹೊರಗಡೆ ಒಂದು ಚೈನ್, ಚಿಕ್ಕ ಚೈನ್, ಮತ್ತೆ ವಾಪಸ್ ಹೋಗಿ ಮಿಡ್ಲಲ್ಲಿ ಈಗ ಮತ್ತೆ ಕೆಳಗಡೆ ಹೋಗ್ಬಾರ್ದು, ಯಾಕಂದರೆ ಮೇಲ್ಗಡೆ ಭಾಗ ಅನ್ನೋದು ಸ್ವಲ್ಪ ಅಗಲ ಇದೆ, ಕೆಳಗಡೆ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ. ಸೊ ಅದನ್ನು ನಾವು ನೀಟಾಗಿ ಫಿಲ್ ಮಾಡಬೇಕು. ಹಾಗಾಗಿ ಒಂದು ರೌಂಡ್ ಶೇಪ್ ಏನಾಗ್ತಿದ್ದಾವೆ ಅಲ್ಲಿಗೆ ತೊಗೊಂಡೋದ್ರೆ ಇನ್ನೊಂದು ಚೈನ್ನ ನಾವು ಲೆಂತನ್ನು ಕಡಿಮೆ ಮಾಡ್ಕೋಬೇಕು. ನೀವು ಈ ವಿಡಿಯೋನ ನೋಡ್ತಾ ಮಾಡಿ. ಒಂದು ದೊಡ್ಡ ಚೈನ್ ತಗೊಂಡು ಇನ್ನೊಂದು ಹೊರಗಡೆಗೆ ಒಂದು ಚಿಕ್ಕ ಚೈನ್, ಬ್ಯಾಕ್ ಬಂದು ಮಿಡಲ್ಗೆ ಒಂದು ಚೈನ್, ಕೆಳಗಡೆ ಒಂದು ಚಿಕ್ಕ ಚೈನ್, ಮತ್ತೆ ವಾಪಸ್ ಮೇಲ್ಗಡೆ ಬರಬೇಕು. ವಾಪಸ್ ಮೇಲ್ಗಡೆ ಬರಬೇಕು, ಒಂದು ಲಾಂಗ್ ಚೈನ್ ಮತ್ತೊಂದು ಚಿಕ್ಕ ಚೈನ್ ಹೊರಗಡೆ, ಮತ್ತು ನೇರವಾಗಿ ಕೆಳಗಡೆ ಬರಬೇಕು. ಇದು ಯಾಕೆ ಈ ರೀತಿ ಮಾಡ್ತೀವಿ ಅಂತಂದರೆ ಆ ಫ್ಲವರ್ ಅನ್ನೋದು ನೀಟಾಗಿ ಫಿನಿಶ್ ಆಗಬೇಕು. ಸ್ಪೇಸ್ ಅನ್ನೋದು ಕ್ಲಿಯರಾಗಿ ಒಂದೇ ರೀತಿ ಇಲ್ಲ, ಮೇಲ್ಗಡೆ ಯಾವ ಸ್ಪೇಸ್ ಇದೆಯೋ ಅದೇ ರೀತಿ ಕೆಳಗಡೆನೂ ಇದ್ದರೆ ಸೊ ನಮಗೆ ಒಂದೇ ರೀತಿ ಫಿಲ್ಲಿಂಗ್ ಬರುತ್ತೆ. ಆದರೆ ಇದು ಶೇಪ್ ಅನ್ನೋದು ಬಂದಿದೆ, ಮೇಲ್ಗಡೆ ಸ್ವಲ್ಪ ದಪ್ಪವಾಗಿದೆ,
ಕೆಳಗಡೆ ಸ್ಪೇಸು ಕಡಿಮೆ ಇದೆ. ಸೊ ಇದನ್ನು ನಾವು ನೀಟಾಗಿ ಫಿನಿಶ್ ಮಾಡ್ಕೋಬೇಕು. ಹಾಗಾಗಿ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಒಳಗಡೆಯಲ್ಲಿ ಮತ್ತೆ ವಾಪಸ್ ಮೇಲ್ಗಡೆ ಬಂದು ಒಂದು ಚೈನ್, ಮೇಲ್ಗಡೆ ಒಂದು ಚಿಕ್ಕ ಚೈನ್, ಮತ್ತು ಡೈರೆಕ್ಟ್ ಕೆಳಗಡೆ ಬರಬೇಕು. ಇದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಫಿಲ್ಲಿಂಗ್ ಅನ್ನೋದು ನೀಟಾಗಿ ಬರಬೇಕು. ಬರೀ ಮೇಲ್ಗಡೆನೇ ಮಾಡ್ಕೊಂಡು ಹೋದರೆ ಕೆಳಗಡೆ ಸ್ಪೇಸ್ ಕಡಿಮೆ ಉಳಿಯುತ್ತೆ. ಸೊ ಅದೆಲ್ಲನೂ ಕವರ್ ಆಗಬೇಕು, ಅದು ಕಂಪ್ಲೀಟಾಗಿ ಕವರ್ ಆಗಬೇಕು ಫ್ಲವರ್ ಅನ್ನೋದು. ಈ ವರ್ಕ್ಗಳನ್ನೆಲ್ಲ ನೀಟಾಗಿ ಡಿಟೇಲಾಗಿ ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಹರಿವಾಗಿ ಕಲಿಯೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಹಾಗೆ ಕ್ರೋಶಾ ಕುಚ್ಚು ಡಿಸೈನ್ ಕೂಡ ಆನ್ಲೈನ್ ಕ್ಲಾಸ್ ಇದೆ. ನೀವು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ತುದಿ ಬರುತ್ತಲ್ಲ ಆ ನೀಡಲ್ನ ಲೂಪು, ಸೊ ಅಲ್ಲಿಂದ ನಾವು ಥ್ರೆಡ್ನ ಎಳ್ಕೊಬಾರ್ದು. ಸ್ವಲ್ಪ ಕ್ರಾಸ್ ಮಾಡಿದಾಗ ಮೇಲ್ಗಡೆ ಬರುತ್ತೆ. ನಾವೇನು ಕೈಯಲ್ಲಿ ಹಿಡ್ಕೊಂಡಿದ್ದೀವಲ್ಲ, ಸೊ ಆ ಕಡೆ ಬಂದು ಎಳ್ಕೊಂಡು ಅದನ್ನು ಎಳಿಬೇಕು. ಆವಾಗ ಮಾತ್ರ ಅದು ಸ್ಮೂತಾಗಿ ಬರುತ್ತೆ. ಇಲ್ಲಾಂದರೆ ಥ್ರೆಡ್ ಕಟ್ ಆಗುತ್ತೆ. ನೀವು ನೋಡ್ಬೋದು, ನಾನಿಲ್ಲಿ ಮೇಲೆ ಎಳ್ಕೊಳ್ಳುವಾಗ ಸ್ವಲ್ಪ ಕ್ರಾಸ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದನ್ನು ನೋಡಿ. ನಾನು ಎಳ್ಕೊಬೇಕಾದ್ರೆ ಸ್ವಲ್ಪ ಥ್ರೆಡ್ನ ನೀಡಲ್ನ ಕ್ರಾಸ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ನಾವು ಫುಲ್ ಫ್ಲವರ್ ಸುತ್ತ ನಾವು ಏನು ಚೈನ್ ಸ್ಟಿಚ್ ಹಾಕಿದ್ದೀವೋ ಆ ಒಂದು ಕಾರಣಕ್ಕೆ ಈ ಫ್ಲವರ್ ಅನ್ನೋದು ನೀಟ್ ಫಿನಿಶಿಂಗ್ ಬರ್ತಾ ಇರುವಂಥದ್ದು. ಆ್ಯಂಡ್ ಮಿಡ್ಲಲ್ಲಿ ನಾವು ಥ್ರೆಡ್ನ ನಾವಿಲ್ಲಿ ಜಿಗ್ಜಾಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಈ ಥರ ಹಾಕೋದ್ರಿಂದ ಒಂಥರ ಬಫ್ ಥರ ಬರುತ್ತೆ ಈ ಫ್ಲವರ್ ಅನ್ನೋದು. ಇದು ಬರೀ ಫ್ಲವರ್ಗೆ ಮಾತ್ರ ಅಲ್ಲ, ಎಂಬೋಸ್ಡ್ ಆಗಿ ಮಾಡುವಂಥ ಯಾವುದೇ ಡಿಸೈನ್ ಇದ್ದರೂ ಇದೇ ಥರ ಮಾಡಬೇಕು. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗಳು ಈ ಥರ ಮಾಡೋದ್ರಿಂದ. ಲೀಫಿಗೆ ಕೂಡ ಇದೇ ರೀತಿ ಥ್ರೆಡ್ನ ಹಾಕಿ ಮಾಡೋದ್ರಿಂದ ಒಂಥರ ಬಫ್ ಆಗಿ ಎದ್ದು ನಿಂತಾಗೆ ಅದು ಕಾಣುತ್ತೆ ಡಿಸೈನ್. ಸೊ ನೋಡ್ಬೋದು ನೀವು, ಫ್ಲವರ್ನ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇದನ್ನು ಸ್ವಲ್ಪ ಸ್ಲೋ ಬೇಕು ಅಂತಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಸೈಡಲ್ಲಿ ಒಂದು ಸೆಟ್ಟಿಂಗ್ ಬಟನ್ ಕಾಣಿಸುತ್ತೆ. ಸೊ ಅಲ್ಲಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಸ್ಪೀಡನ್ನ ಕಡಿಮೆ ಮಾಡ್ಕೋಬೋದು ನೋಡೋದಕ್ಕೆ. ಸೊ ನೀವು ಆರಾಮಾಗಿ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದು. ವಿಡಿಯೋ ತುಂಬ ಲೆಂತಿ ಆದರೆ ನೋಡೋದಕ್ಕೂ ಬೋರ್ ಆಗುತ್ತೆ, ಸ್ಕಿಪ್ ಮಾಡಿ ಮುಂದೆ ಹೋಗ್ಬಿಡ್ತೀರ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಒಂದು ಲಾಂಗ್ ಸ್ಟಿಚ್, ಒಂದು ಸ್ಮಾಲ್ ಸ್ಟಿಚ್, ಒಂದು ಲಾಂಗ್ ಸ್ಟಿಚ್, ಒಂದು ಸ್ಮಾಲ್ ಸ್ಟಿಚ್, ಇದೇ ಥರ ಹಾಕ್ಕೊಂಡು ಹೋಗಬೇಕು. ಈ ಡಿಸೈನ್ ನೀವು ಅಥವಾ ಈ ಸ್ಟಿಚ್ಗಳನ್ನ ನೀಟಾಗಿ ನೀವು ಡಿಟೇಲ್ಡಾಗಿ ಕಲಿಬೇಕು ಅಂದರೆ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ಸೊ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಜಾಯಿನ್ ಆಗ್ಬೋದು ಕ್ಲಾಸ್ಗೆ. ಸೊ ಸೆಪ್ಟೆಂಬರ್ 15 ಸ್ಟಾರ್ಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ.
ಸೊ ಇದೇ ರೀತಿ ಪೂರ್ತಿಯಾಗಿ ಇನ್ನು ಮಿಕ್ಕಿರೋ 3 ಫ್ಲವರ್ ಪೆಟಲ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ. ಸೊ ಈಗ ಎಂಬೋಸರಾಗಿ ಸೊ ಕಲರ್ ಫಿಲ್ಲಿಂಗ್ ಒಂದೇ ಕಲರಲ್ಲಿ ಕ್ಲಿಯರ್ ಕಾಣಿಸೋದಿಲ್ಲವಲ್ಲ, ಸೊ ಸ್ವಲ್ಪ ಚೇಂಜ್ ಮಾಡೋಣ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಯಾವ ರೀತಿ ಮಾಡ್ಬೋದು. ಮತ್ತೆ ಒಂದು ಕಲರ್ನ ತಗೊಂಡು ಇಲ್ಲಿ ಶೇಡಿಂಗ್ ಕೊಡ್ತಾ ಇದ್ದೀನಿ. ಕೆಳಗಡೆ ಎಳ್ಕೋಬೇಕು. ಆಗ ನಾವು ಲಾಕ್ ಮಾಡಿದ್ವಿ, ಬಟ್ ಇಲ್ಲಿ ಲಾಕ್ ಮಾಡ್ತಾ ಇಲ್ಲ. ಮೇಲ್ಗಡೆ ಹೋಗಿ ಒಂದು ಚೈನ್ ಹಾಕಿ ಕೆಳಗಡೆ ಎಳ್ಕೋಬೇಕು. ಕೆಳಗಡೆ ಲಾಕ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಬೇಕು. ಲೂಪ್ ತಗೊಂಡು ಕೆಳಗಡೆಯಿಂದ ಚೈನ್ನ ತಗೊಂಡು ಕೆಳಗಡೆ ಎಳ್ಕೋಬೇಕು. ಕೆಳಗಡೆ ಲಾಕ್ ಮಾಡಬೇಕು, ಮೇಲೆ ಎಳ್ಕೊಳ್ಳಿ, ಚೈನ್ನ ತಗೋಬೇಕು, ಕೆಳಗಡೆ ಎಳ್ಕೋಬೇಕು. ಇದೊಂಥರ ಶೇಡಿಂಗ್ ಸಿಗುತ್ತೆ ಫ್ಲವರ್ಗೆ. ಈ ಥರ ಶೇಡಿಂಗ್ ಕೊಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಈ ಡಿಸೈನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಆಲ್ರೆಡಿ ನಾವು ಇಲ್ಲಿ ಥ್ರೆಡ್ಡನ್ನು ಹಾಕಿ ಸ್ಟಿಚ್ ಮಾಡಿರ್ತೀವಲ್ಲ ಎಂಬೋಸ್ಡಾಗಿ, ಸೊ ಆ ದಾರಗಳು ಕಟ್ಟಾಗಬಾರ್ದು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಈ ಶೇಡ್ನ ಡಿಸೈನ್ನ ಮಾಡಬೇಕು. ಕಂಪ್ಲೀಟ್ ಆಗ್ತಾ ಬಂತು ನೋಡಿ. ಕಂಪ್ಲೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಸೈಡಲ್ಲಿ ನಾವು ಏನು ಫ್ಲವರ್ ಮಾಡಿದ್ವಲ್ಲ ಅದಕ್ಕೆ ಸುತ್ತಲೂ ನಾವಿಲ್ಲಿ ಏನು ಶೇಡ್ ಕೊಟ್ಟಿದ್ದೀವಲ್ಲ ಅದೇ ಕಲರಲ್ಲಿ ನಾನಿಲ್ಲಿ ಚೈನ್ ಸ್ಟಿಚ್ಚನ್ನು ಕೊಡ್ತಾಯಿದ್ದೀನಿ ಬಾರ್ಡರ್ಗೆ. ನೀವು ಝರಿ ಥ್ರೆಡ್ಡಲ್ಲೂ ಕೊಡ್ಬೋದು, ಅಥವಾ ಯಾವ ಫ್ಲವರ್ ಯಾವ ಕಲರಲ್ಲಿ ಮಾಡಿದ್ವೋ ಅದೇ ಕಲರಲ್ಲಿ ಬೇಕಾದರೆ ಕೊಡ್ಬೋದು. ನಾನಿಲ್ಲಿ ಯೆಲ್ಲೋ ಕಲರ್ನ ಚೈನ್ ಸ್ಟಿಚ್ ಕೊಡ್ತಾಯಿದ್ದೀನಿ. ನೀಟಾಗಿ ಅಲ್ಲಿ ಯಾವ ರೀತಿ ಶೇಪ್ ಬಂದಿದೆಯೋ ಸೊ ಅದೇ ಶೇಪ್ಗೆ ನೀವು ಚೈನ್ ಸ್ಟಿಚ್ಚನ್ನು ಕೊಡ್ತಾ ಹೋಗಬೇಕು. ನೀಟಾಗಿ ಶೇಪ್ ಹೇಗಿದೆಯೋ ಹಾಗೆ ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡು ಹೋಗಬೇಕು. ಫಿನಿಶ್ ಆಯಿತು ನೋಡಿ. ಈಗ ಫ್ಲವರ್ನು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದಲ್ವ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿಗ ಮಿಡ್ಲಿಗೆ ಒಂದು ಕುಂದನ ಅಂಟಿಸುವ. ಇಲ್ಲಿ ಕುಂದನದು ಅಂಟಿಸ್ಬೋದು ಅಥವಾ ಫ್ರೆಂಚ್ ನಾಟ್ ಬೇಕಾದರೆ ಇಲ್ಲಿ ಹಾಕೋಬೋದು. ಸೊ ನಿಮ್ಮ ಚಾಯ್ಸ್ ಆಗಿರುತ್ತೆ. ಫ್ರೆಂಚ್ ನಾಟ್ ಅಥವಾ ರಿಂಗ್ ನಾಟ್ ಕೂಡ ಹಾಕೋಬೋದು. ಇಲ್ಲಿ ನಾನು
ಸ್ವಲ್ಪ ಗ್ಲೂ ಹಾಕಿ ಒಂದು ಕ್ಲಿಪ್ ಸ್ಟೋನ್ನ ಅಂಟಿಸ್ತಾ ಇದ್ದೀನಿ. ಈಗ ನೋಡಿ ಒಂದು 3D ವರ್ಕ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.